ನಾನು ನಿಮಗೆ ನಿಮ್ಮ ಹೆಸರೇನು ಹೇಳಿ? ಜೋನ ಮಲ್ಲಿಕಾರ್ಜುನ್. ನಾನು ಕೇಳ್ತಿರೋದು ಇಷ್ಟೇ, ಪ್ರತಿ ಒಂದು ಏರಿಯಾಗೊಂದು ಪೊಲೀಸ್ ಸ್ಟೇಷನ್ ಇರುತ್ತೆ. ಯಾವುದೇ ಸಭೆ ಸಮಾರಂಭ, ಯಾವುದೇ ಹರ್ಷೋದ್ಗಾರ ಯಾವುದಕ್ಕೂ ಅಷ್ಟೊಂದು ಇದಿದೆ, ಸರಿನಾ? ಪ್ರತಿ ಒಂದು ರೈತ ಸಭೆಗಳಾಗ್ಲಿ, ರೈತ ಮುಖಂಡಗಳಾಗ್ಲಿ, ವಿದ್ಯಾರ್ಥಿ ಪರಿಷತ್ಗಳಾಗ್ಲಿ, ಸಡನ್ ಪ್ರೊವೊಕೇಶನ್ ಆಗ್ಬೇಕಾದ್ರೆ ಅದು ಇಂಟೆಲಿಜೆನ್ಸ್ ಮಾಡಬೇಕು. ನೀವು ಮಾಡಬೇಡಿ ಅಂತ ನಾನು ಹೇಳೋದಿಲ್ಲ. ನಿಮಗೆ ಒಂದು ಲೀಗಲ್ ಆಗಿ ಬಂದು ಈ ಒಂದು ವಿಜಯ ಹರ್ಷೋದ್ಗಾರ ಮಾಡ್ತೀವಿ ಅಂತ ಅದಕ್ಕೆ ನಿಮ್ಗೆ ಏನಾದ್ರು ಲೆಟರ್ ಕೊಡೋದಕ್ಕೆ ಸಮಸ್ಯೆ ಇತ್ತಾ? ಇಲ್ಲ ಸರ್, ಖಂಡಿತ ಅದ್ರ ಬಗ್ಗೆ ಎರಡನೇ ಮಾತು ನೀವು ಕೇಳ್ತಾ ಇರೋದಲ್ಲ ತಪ್ಪಿಲ್ಲ. ತಪ್ಪು ಅಂತ ಸಮಸ್ಯೆ ಇತ್ತು ದೇಶದಲ್ಲಿ ತುಂಬಾ ಕಡೆ ನಡೀತಾ ಇರೋದ್ರಿಂದ ಪರ್ಮಿಷನ್ ತಗೊಳ್ಳೋದು ಸ್ವಲ್ಪ ಪ್ರಾಬ್ಲಮ್ ಆಗಿಲ್ಲ. ಎಲ್ಲಾ ಕಡೆ ತಗೊಳ್ತಾರೆ. ಕೇಳಿ, ದೊಡ್ಡ ಕಾರ್ಯಕ್ರಮಗಳು ಮಾಡ್ಬೇಕಾದ್ರೆ ತಗೋತಾರೆ, ಇಲ್ಲ ಅಂತ ಒಂದು ಸಣ್ಣ ವಿಷಯ ಕೂಡ ದೊಡ್ಡದಾಗುತ್ತೆ. ಬಟ್ ನಾನು ಹೇಳೋದು, ನೀವು ಮಾಡೋದು ಲೀಗಲ್ ಆಗಿ ಮಾಡಿದಾಗ ನಮ್ಮ ಲೀಗಲ್ ಪ್ರೊಸೀಡಿಂಗ್ ನಮ್ದು ಕರೆಕ್ಟ್ ಆಗಿರುತ್ತೆ. ನಾನು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಪರ್ಮಿಷನ್ ತಗೊಂಡು ಮಾಡೋದೇ ಈ ಕಡೆ ಮಾಡ್ತಾ ಇರೋದ್ರಿಂದ ಪ್ರತಿಯೊಬ್ಬರು ಒಂದು ಸಮಯ ಇಲ್ಲ. ಯಾಕಂದ್ರೆ ಇಮಿಡಿಯೇಟ್ ರಾತ್ರಿ ಬೆಳಗಿನ ಜಾವ ನಡೆದಿರೋದು ಕಾರ್ಯಕ್ರಮ ಮಾಡಬೇಕು. ಏನು ನಮ್ಮ ದೇಶದ ಯುವಕರು ಸ್ವಲ್ಪ ದೇಶ ಸಾಹೇಬ್ ನನಗೆ ಫೋನ್ ಮಾಡಿದಾಗ ನೀವು ಇಸ್ಲಾಂಪುರದಲ್ಲಿ ಮಾಡಬೇಡ್ರಿ, ಹಳೆ ಬಸ್ ಸ್ಟ್ಯಾಂಡ್ ಮಾಡಿದ್ರೆ ನಾವು ಪ್ರೊಟೆಸ್ಟ್ ಕೊಡ್ತೀವಿ ಅಂದ್ರು. ಸರ್ ಇಲ್ಲ ನಾವು ಇಲ್ಲೇ ಹೇಳಿದ್ದಾರು ಇವ್ರೆ, ಆಮೇಲೆ ಪರ್ಮಿಷನ್ ತಗೊಳ್ರಿ ಅಂತ ಹೇಳಿದಪ್ಪ. ನೀನು ಜೆಂಟಲ್ ಆಗಿ ಬರಬೇಕು ಸ್ಟೇಷನ್ ಫಸ್ಟ್. ಸಂಭ್ರಮಾಚರಣೆ ಇಡೀ ದೇಶದಲ್ಲಿ ನೀವು ಇಸ್ಲಾಂಪುರದಲ್ಲಿ ಮಾಡಬೇಡ ಅಂತ ಯಾಕೆ ಹೇಳ್ತೀರಿ? ಇಸ್ಲಾಂಪುರದಲ್ಲಿ ಯಾಕೆ ಮಾಡಬಾರ್ದು ಅಂತ ಹೇಳ್ತೀರಿ? ಮತ್ತೆ ಬಸ್ ಸ್ಟ್ಯಾಂಡ್ ಅಲ್ಲಿ ಒಂದು ನಿಮಿಷ ನಾನ್ ಕೇಳ್ತಿರೋದು ಒಂದು ಲೆಟರ್ ಸರ್. ನೀವು ಕೊನೆಯಲ್ಲೇ ಸರ್ ಲೆಟರ್ ಸಂಭ್ರಮಾಚರಣೆ ನಾವು ಯಾವಾಗ ಗೊತ್ತಿಲ್ಲ ಸರ್. ಕೊಡ್ಬೇಕು, ಕೊಡ್ಬೇಕಪ್ಪ, ನಾವು ರಕ್ಷಣೆ ಕೊಡ್ತೀವಿ. ನಾನೇ ಫೋನ್ ಮಾಡಿದ್ದೀನಿ. ಸರ್, ಒಂದು ನಿಮಿಷ ಅಲ್ಲ, ಫೋನ್ ಮಾಡಿ ಹೇಳಿದ್ದೀವಿ.